ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ರಾಡಾ ಶೋ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ನೋಡ್ಬೋದು, ರೀಸೆಂಟಾಗಿ ಒಂದು ಆಡಿಯೋ ಏನೋ ಇನ್ಸ್ಟಾಗ್ರಾಮಲ್ಲಿ ಹರಿದಾಡ್ತಾ ಇದೆ. ದರ್ಶನ್ ಅವರು ಮತ್ತು ಮಂಜುನಾಥ್ ಬೆಳಿಗಾರ್ ಅವ್ರ ಜೊತೆ ಏನೋ ಒಂದು ಸಂದರ್ಶನ ಏನು ಮಾತಾಡಿದಾರಲ್ಲ, ಅದ್ರ ಕನ್ವರ್ಸೇಷನ್ ಇವಾಗ ಜಾಲತಾಣಗಳು ಹರಿದಾಡ್ತಾ ಇದೆ. ಮುಂಚೆ ಅವರು ನೋಡ್ಬೋದು, ಮಂಜುನಾಥ್ ಬೆಳಿಗಾರ್ ಅವರು ಸ್ಕೂಲ್ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳ ವಿತರಣೆಯಲ್ಲಿ ದರ್ಶನ್ ಸರ್ ಅವರ ಹೆಸರಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ನೀಡಬೇಕಂತ ಏನೋ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಅದನ್ನು ದರ್ಶನ್ ಸರ್ ಅವರು ಖುದ್ದಾಗಿ ಆ ವಿಡಿಯೋ ನೋಡಿ ಸ್ವತಃ ದರ್ಶನ್ ಅವರು ಬೆಳಗಾರ್ ಸರ್ ಅವ್ರಿಗೆ ಅವ್ರ ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ಮೆಸೇಜನ್ನು ಹಾಕಿ ಅವ್ರಿಗೆ ಫೋನ್ ಮುಖಾಂತರ ಏನೋ ಮಾತಾಡಿ ದಯವಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಒಂದು ಒಳ್ಳೆಯ ಕೆಲಸ, ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನು ಯಾವುದೂ ಇಲ್ಲಪ್ಪ, ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಮಾಡಿ ಅಂತ ಹೇಳಿದ್ರು. ಆದರೆ ಮಂಜುನಾಥ್ ಸರ್ ಅವರು ದರ್ಶನ್ ಸರ್ ಅವರು ನಿಮ್ಮದೊಂದು ಫೋಟೋವನ್ನು ನಾವು ಹಾಕ್ತೀವಿ, ಅದ್ರ ಮೇಲ್ಗಡೆ ಹಾಕಿ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ದರ್ಶನ್ ಸರ್ ಅವರು ಖುದ್ದಾಗಿ, ಇಲ್ಲ ಸರ್, ದಯವಿಟ್ಟು ನಂದು ಯಾವುದೇ ರೀತಿ ಪಬ್ಲಿಸಿಟಿ ಬೇಡ, ದಯವಿಟ್ಟು ಫೋಟೋವನ್ನು ಏನೂ ಮೆನ್ಷನ್ ಮಾಡಬೇಡಿ, ನಿಮ್ಮದೇ ಆದಂಥ ಒಂದು ಫೋಟೋ ಹಾಕಿ ಸಮಾಜ ಸೇವೆ ಮಾಡಿ, ಒಂದು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ದಿನಮಾನ ಪುಸ್ತಕಗಳು ಜಾಸ್ತಿ ಸಿಗೋದ್ರಲ್ಲಿ ನೀವು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ, ಅದೇ ರೀತಿ ಒಳ್ಳೆ ಕೆಲಸ ಮಾಡಿ ಅಂತ ಏನು ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಇವಾಗ ನೋಡ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಅವರೊಂದು ಮಾಡಿದಂಥ ವಿಡಿಯೋಗೆ ದರ್ಶನ್ ಸರ್ ಅವರು ಖುದ್ದಾಗಿ ಮೆಸೇಜ್ ಮಾಡಿ ಒಂದು 500 ವಿದ್ಯಾರ್ಥಿಗಳು ಏನಪ್ಪ ಒಂದು ಉಚಿತ ಪುಸ್ತಕದ ವಿತರಣೆ ಮಾಡ್ತೀವಿ ಅಂತ ಏನೊಂದು ವಿಡಿಯೋ ಹಾಕಿದ್ರಲ್ಲ. ಈಗ ಅದೇ ರೀತಿ ನೋಡ್ಬೋದು, ಮಂಜುನಾಥ್ ಬೆಳಗಾರ್ ಸರ್ ಅವರು ಇವಾಗ ರೀಸೆಂಟಾಗಿ ಅವರು ಏನು ಕೇಸ್ ಇಶ್ಯೂ ಆದಾಗ ಅವ್ರ ಪರ ಒಂದು ಕ್ಲಿಪ್, ಒಂದು ವಿಡಿಯೋ ಮೂಲಕ ಅವರು ಮಾಡಿದಂಥ ಏನೋ ಒಳ್ಳೊಳ್ಳೆ ಕೆಲಸಗಳನ್ನು ಎಷ್ಟೋ ನೋಡ್ಬೋದು. ಅವರು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳಿ ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದ್ರು, ಹೊರಗಡೆ ಬಂದಿಲ್ಲ. ಬಟ್ ಆದರೂ ಅವರನ್ನು ಏನು ಮಾಡಿದಾರಪ್ಪ ಅಂತ ಕೆಲವರು ಬಿಂಬಿಸ್ತಿರ್ತಾರೆ. ಆದರೆ ಎಕ್ಸಾಂಪಲ್ ಆದಂಥವರು ಇದೇ ನೋಡ್ಬೋದು, ಮಂಜುನಾಥ್ ಬೆಳಗಾರ್ ಸರ್ ಜೊತೆ ಅವರು ಯಾವ ರೀತಿ ಮಾತಾಡಿದ್ರೆ, ಇಲ್ಲ ಸರ್ ನನ್ನ ಯಾವುದೇ ರೀತಿ ಫೋಟೋನ ಮೆನ್ಷನ್ ಮಾಡಬೇಡ ಅಂತ ಸ್ವತಃ ಖುದ್ದಾಗಿ ಅವರೇ ಸಹ ಹೇಳಿದ್ದಾರೆ. ಅದೇ ರೀತಿ ಮಂಜುನಾಥ್ ಬೆಳಗಾರ್ ಸರ್ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳು ಒಂದು ಪುಸ್ತಕ ವಿತರಣೆ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಬೆಳಗಾರ್ ಸರ್, ಥ್ಯಾಂಕ್ ಯು.